ಇಲ್ದಿರ ನಿಂಗೆ ವ್ಯೂಸ್ ಬರಲ್ಲ ಅಂತ ತಾನೇ ಜೊತೆಗಾಗತ್ತೆ ನಾನು ರೂಮ್ ಮೇಕ್ ಓವರ್ ಮಾಡೋಣ ಅನ್ಕೊಂಡಿದ್ದೆ. ಏನಂತ ಅದಕ್ಕೆ ಮ್ಯಾಟ್ ಒಂದು ಚೆನ್ನಾಗಿರೋದು ಬೇಕಾಗಿತ್ತು. ಆನ್ಲೈನ್ ಅಲ್ಲೆಲ್ಲ ತರಿಸಿದಲ್ಲ, ನಾನೇ ಹೋಗಿ ತಗೊಂಡ್ ಬಂದಿದ್ದು. ನಾನು ಒಬ್ಬಂಗೆ ಸಲ ಎಳಕ ಸುದ್ಕೊಂಡ್ಬಿಡ್ತೀನಿ. ಆಕ್ಚುಲಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಇದು. ಏನಿದು? ಏನು ಬೆಕ್ಕನ್ ಮರಿ ಮುಡ್ದಂಗ ಆಗ್ತೈತಿ ಇಲ್ಲಿ. ಏನಂತಾರ ಅದು? ಎಲೆಕ್ಟ್ರಿಕ್ ಇಲ್ಲಿ ಎಲ್ಲಿರ್ತಲ್ಲ ಇಲ್ಲಿ ಇಷ್ಟೇ ಇರೋದೇನು. ನೋಡ್ತಾ ಇದೀರಲ್ಲ, ಇದಕ್ಕೆ ಒಂದು ಇತಿಹಾಸ ಐತೆ. ಹಿಂಗ್ ಹಾಕಿದೆ, ಇದು ಕಿತ್ತೋಯ್ತು. ನೀನು ಹುಚ್ಚು ನಿನಗೆ ಅದಕ್ಕೆ. ಸೊ ವಾಪಸ್ ತಗೊಳ್ಳೇ ಇಲ್ಲ ಅವರು ಇದನ್ನ. ಅದೆಲ್ಲ ಕಿತ್ತೋಗಿದೆ ಆಕ್ಚುಲಿ. ಫ್ಯಾನ್ದು ನಮಗೆ ಗಾಳಿ ಬರಲ್ಲ ಅಲ್ಲಿಗೆ. ನಂದು ಬಟ್ಟೆಗಳಿದೆ, ಏನೋ ಆಗೋಯ್ತು. ಸೊ ಹಂಗಾಗಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಇನ್ನೂ ಹಾಕಿಲ್ಲ. ಮಾಡಿ ಅಲ್ಲ, ಮಲ್ಕೊಂಡು ಆ ಕಡೆ ಈ ಕಡೆ ಮಾಡಿದಾಗ ಡೆಫಿನೆಟ್ಲಿ ಅದು ಆಚೆ ಬಂದೇ ಬರ್ತದೆ. ಕ್ವಾಲಿಟಿ ಮತ್ತೆ ಲುಕ್ ಚೆನ್ನಾಗಿದೆ. ವಾವ್ ಅನ್ನೋ ಥರ ಏನಿಲ್ಲ, ಓಕೆ ಅಷ್ಟೇ. ನಾನು ಇಲ್ದಿರ ನಿಂಗೆ ವ್ಯೂಸ್ ಬರಲ್ಲ ಅಂತ ತಾನೇ ಜೊತೆಗಾಗತ್ತೆ ನಾನು ಯಾವಾಗಲೂ. ಹಾಯ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಆ್ಯಕ್ಚುಲಿ ನಾನು ಹೋಮ್ ಟೂರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಬಟ್ ಇವತ್ತು ನಾನು ನಮ್ಮ ರೂಮ್ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ಅಂದರೆ ರೂಮ್ ಮೇಕ್ ಓವರ್ ಮಾಡೋಣ ಅಂದ್ಕೊಂಡಿದ್ದೆ. ಬಟ್ ಆ ಥರ ಮಾಡೋದಕ್ಕೆ ಅಂದರೆ ವೈಟ್ ವಾಲ್ ಇದ್ದರೆ ಏನಾದರೂ ಡಿಸೈನ್ ಮಾಡ್ಬೋದು. ಬಟ್ ಇಲ್ಲಿ ಚೆನ್ನಾಗಿ ಅವರೇ ಪೇಂಟ್ ಮಾಡಿಸ್ಬಿಟ್ಟಿದ್ದಾರೆ, ಹಾಗಾಗಿ ನಾನು ಏನೂ ಮಾಡಿಲ್ಲ. ಜಸ್ಟ್ ನಮ್ಮ ರೂಮ್ಗೆ ಬೇಕಾಗಿದ್ದು ಒಂದು ಏನಂತಾರೆ ಅದಕ್ಕೆ ಮ್ಯಾಟ್ ಒಂದು ಚೆನ್ನಾಗಿರೋದು ಬೇಕಾಗಿತ್ತು. ಅದೊಂದು ತೊಗೊಂಡು ಬಂದಿದ್ದೀನಿ. ಅದಾದಮೇಲೆ ಬೆಡ್ಶೀಟು ಮತ್ತು ಬೆಡ್ ಸ್ಪ್ರೆಡ್ ಒಂದು ಬೇಕಾಗಿತ್ತು. ಅಂದರೆ ನಾನೇನು ಕಲರ್ ಥೀಮ್ ಇಟ್ಕೊಂಡು ಮಾಡಲಿಲ್ಲ. ಆ್ಯಕ್ಚುಲಿ ಕಲರ್ ಥೀಮ್ ಒಂದು ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಬಟ್ ಗೊತ್ತಿಲ್ಲದೆ ಅದು ಹಂಗೆ ಕಲರ್ ಅದೇ ಆಗ್ಬಿಟ್ಟಿದೆ. ಅಂದರೆ ಯಾವ ಥರ ಅಂದರೆ ತೋರಿಸ್ತೀನಿ ರೀ. ಸೊ ಈಗ ನೋಡಿ, ಅದು ಏನದು ಕಾಫಿ ಕಲರ್ ಕಾಣಿಸ್ತಿದೆ ಅಲ್ವಾ. ಈಗ ಇದು ನಮ್ಮ ಚಂದು ಕೂತ್ಕೊಂಡಿದ್ದಾರಲ್ಲ, ಇದು ಸೋಫಾ ಕಮ್ ಬೆಡ್ಡು. ಇದೂ ಅದೇ ಕಲರಲ್ಲಿ, ಸ್ವಲ್ಪ ಡಾರ್ಕ್ ಇದೆ, ಸ್ವಲ್ಪ ಲೈಟ್ ಇದೆ. ವೀಡಿಯೋಗಂಗೆ ಕಾಣಿಸ್ತಿದೆ. ಆ್ಯಂಡ್ ಇದು ಮಾತ್ರ ಈ ಕಲರ್ ಇರೋದು. ಆ್ಯಂಡ್ ನಮ್ಮ ಮಂಚ ಕೂಡ ಅದೇ ಕಲರ್ ಇದೆ. ಆ್ಯಂಡ್ ಕರ್ಟನ್ನು ಅದೇ ಕಲರ್ ಇದೆ. ಸೊ ಈ ವಾಲ್ ಗ್ರೀನ್ ಕಲರು, ಗ್ರೀನ್ ವಿತ್ ಎಲ್ಲೋ ಶೇಡಲ್ಲಿ ಈ ಥರ ಡಿಸೈನ್ ಮಾಡಿದ್ದಾರೆ. ಇದಕ್ಕೆ ಯಾವ ಕಲರ್ ಏನು ತಂದು ಹಾಕಿದ್ರು ಚೆನ್ನಾಗಿರಲ್ಲ ಅಂತ ಅನಿಸ್ತು, ಅದಕ್ಕೆ ಏನೂ ಹಾಕಿಲ್ಲ. ಇದೊಂದು ಬೆಡ್ ಲ್ಯಾಂಪು, ಮತ್ತು ಇದೊಂದು ಹಂಗೆ ಹಾಕಿದ್ದೀನಿ ಅಷ್ಟೇ. ನಾನು ತೆಗ್ಬಿಡೋಣ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣಿಸ್ತಿದೆ ಇಲ್ವೋ ನಂಗೆ ಗೊತ್ತಿಲ್ಲ. ಸೊ ಇವಾಗ ಸದ್ಯಕ್ಕೆ ಬೆಡ್ ಸ್ಪ್ರೆಡ್ ಒಂದು ತಂದಿದ್ದೀನಿ, ಬೆಡ್ ಶೀಟು ಎಲ್ಲ. ಇದನ್ನು ಹಾಕಿ ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತ. ಚಂದ ಬಾ. ಸೊ ಆ್ಯಕ್ಚುಲಿ ಇದು ನಾನು ಆನ್ಲೈನಲ್ಲೆಲ್ಲ ತರಿಸಿದಲ್ಲ, ನಾನೇ ಹೋಗಿ ತೊಗೊಂಡು ಬಂದಿದ್ದು. ಸೊ ಚೆನ್ನಾಗಿದೆ ಅಂತ ತೋರಿಸ್ತೀನಿ ರೀ. ತೆಗಿ. ಓಹೋ, ಈ ಬೆಡ್ಶೀಟ್ ಯೂಸ್ ಮಾಡ್ತಾ ಇದ್ವಿ ನಾವು, ಬೇಡ ಅಂತ ಇವಾಗ. ಬಿಡು ತೆಗ್ಬಿಡ್ತು. ಇರೋವಾ, ಇಲ್ಲೊಂದೈತೆ ಇರೋ. ಕ್ಯಾರೆಟ್ ಮರ ಮಾಡ್ತೀನಿ. ಆಮೇಲೆ ನಿಂಗೆ ವಿಡಿಯೋ ಮುಗಿಲಿ. ನಿನ್ಗೆ ಆಯ್ತು, ನನಗೆ ಕೇಳಿದೆ ನೀನು ವಿಡಿಯೋ ಮಾಡ್ತಿಲ್ಲ, ಆಮೇಲೆ ಆಯ್ತು ನಿಮಗೆ. ಯಾಕೆ ಮಾಡಿದ್ರೇನು? ನಾನು ಹೆಂಗಿರ್ತೀನಿ ಏನು, ನೀನು ಮಾತ್ರ ರೆಡಿಯಾಗಿ ಪಡಿಯಾಗಿ ಮಾಡ್ತಾರೆ. ಹೆಂಗಿರ್ತೀನಿ ಹಂಗೆ ಮಾಡ್ತೀನಿ. ಸೊ ನೋಡಿ, ಆ್ಯಕ್ಚುಲಿ ಅಂದರೆ ಸೇಮ್ ನಾನು ಕಾಫಿ ಕಲರೇ ತೊಗೊಂಡು ಬರೋಣ ಅಂದ್ಕೊಂಡೆ. ಬಟ್ ಆ ಕಲರ್ ಸಿಗಲಿಲ್ಲ. ಲೈಟ್ ಕಾಫಿ ಕಲರ್ ಇದು. ಏನದು ಕೆಳಗಾಕದ? ಅಲ್ಲ, ಬೆಡ್ಶೀಟ್ ಇದು. ಏನು ಶೀ ಬಿಡು, ಅದನ್ನ ತೆಗಿ. ತೋರಿಸು ನನಗೆ ಫಸ್ಟು. ಆ ಕಡೆ ಈ ಕಡೆ ಎಲ್ಲ ಹೊರಟೋಗುತ್ತಲ್ಲ, ಮಧ್ಯದೊಳಗಡೆ ಇರೋದು ಫಾರ್ಮದು. ಹೋಗಲ್ಲ ಅದು. ನಾನು ಒಬ್ಬಂಗೆ ಸಲ ಎಳಕ ಸುದ್ಕೊಂಡ್ಬಿಡ್ತೀನಿ. ಇದೇನಿದು? ಅದು ಇದು ಹಾಕಕ್ಕೆ. ಇಂಥ ಕಳ್ಳಿ ಅಂದರೆ ಇವಳು ಅವತ್ತಿಂದ ತೋರಿಸಿ ಅಂದರೆ ತೋರಿಸ್ತಾರ ನೋಡಿ. ಯಾಕೆಂದ್ರೆ ಒಂದು ವಿಡಿಯೋ ಮಾಡ್ಕೊಳಕ್ಕೆ. ಆ್ಯಕ್ಚುಲಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇದು ನೋಡಿ. ಏನಿದು? ಪಿಲ್ಲೋ ಕವರು ಮತ್ತು ಬೆಡ್ ಕವರು. ಇದು ನೋಡಿರಿ, ಮ್ಯಾಟು. ಇದು ಆ್ಯಕ್ಚುಲಿ ಕಾಸ್ಟ್ಲಿ ಆಯಿತು, ಬಟ್ ಚೆನ್ನಾಗಿದೆ ಅಂತ ತೊಗೊಂಡು ಬಂದ್ಬಿಟ್ಟೆ. ಏನು ಒಳ್ಳೆ ಯಾವುದೋ ಏನು ಬೆಕ್ಕನ್ ಮರಿ ಮುಡ್ದಂಗೆ ಆಗ್ತೈತಿ ಇಲ್ಲಿ.
ಸ್ಮೂತ್ ಇದೆ. ಸೊ ಇದನ್ನ ಈ ಥರದವ್ ನಂಗೆ ಏನು ಇಷ್ಟ ಗೊತ್ತಾ, ಹಿಂಗೆ ಇರ್ತಾವಲ್ಲ ಹಿಂಗೆ. ಈಗ ನೋಡಿ ಬೆಳಗಾಗೋಯ್ತು. ಅದು ಹಂಗೆ ಆ್ಯಕ್ಚುಲಿ ಅದೇ ಕಲರ್ ಹಾಕಿದ್ದು ಇದು ಚಿಕ್ಕದು. ಸೊ ಇದನ್ನು ಇಲ್ಲಿ ಹಾಕ್ಬಿಟ್ಟು ಇದನ್ನು ವಾಶ್ರೂಮ್ ಹತ್ರ ಹಾಕೋಣ ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ದೀನಿ. ಇದನ್ನೆಲ್ಲ ಹಾಕ್ಬಿಡ್ತೀನಿ, ಅದನ್ನ ತೆಗಿ. ಐ ಥಿಂಕ್ ಇದು ಕೆಳಗಡೆ ಏನಂತಾರದು ಎಲೆಕ್ಟ್ರಿಕ್ ಕೊಟ್ಟಿರೋದ್ರಿಂದ ಐತೆ. ಇಲ್ಲಾಂದ್ರೆ ಹಾಸಿಗೆ ಕವರ್ ಸುಮ್ಮನೆ ಜಾಸ್ತಿ ಇರುತ್ತೆ. ಇದ್ರ ಮೇಲೆ ಹಾಕು, ಪರವಾಗಿಲ್ಲ. ಇದ್ರ ಮೇಲೆ ಹಾಕು. ಬೇಡ ಬೇಡ ಬೇಡ, ಇದ್ರ ಮೇಲೆ ಹಾಕೋದು ಬೇಡ. ಇಲ್ಲ ಜಾರ್ತಾ ಇರ್ತಿತ್ತು ಅವಾಗ. ಇಲ್ಲ ಇಲ್ಲ, ನೀಟಾಗಿ ಹಾಕೋಣ. ರಿಬ್ಬನ್ ಅದು ಇಲ್ಲ ಇದರಲ್ಲಿ. ಸೊ ಇಷ್ಟೇ, ಜಾಸ್ತಿ ಏನು ಹಾಕಂಗೆ ಇಲ್ಲ ನಮ್ಮ ರೂಮ್ಗೆ. ಬಿಕಾಸ್ ತುಂಬ ಚೆನ್ನಾಗಿ ಪೇಂಟಿಂಗ್ ಮಾಡಿಸಿದ್ದಾರೆ ಅವರೇ ಅದಕ್ಕೆ. ಸೊ ಇದೊಂದು ನಿಮಗೆ ಗೊತ್ತಿರೋ ಹಾಗೆ ತೊಗೊಂಡು ಬಂದ್ವಲ್ಲ ಸೋಫಾ ಕಮ್ ಬೆಡ್ಡು, ಬಟ್ ಇಲ್ಲೇ ಹಾಕ್ಕೊಂಡಿದ್ವಿ. ಅದು ಬ್ಯಾಕ್ಗ್ರೌಂಡ್ ಅದು ಕರೆಕ್ಟಾಗಿ ಮ್ಯಾಚ್ ಆಗಿಬಿಟ್ಟಿದೆ. ಸೊ ಇದು ಎರಡು ನಾನು ಇವಾಗ ತೊಗೊಂಡು ಬಂದಿದ್ದು. ಇದು ತುಂಬ ಸಕ್ಕತ್ತಾಗಿದೆ. ಆ್ಯಂಡ್ ಇದು ಸ್ವಲ್ಪ ಮ್ಯಾಚ್ ಆಗ್ತಿದೆ, ಪರವಾಗಿಲ್ಲ, ಲೈಟ್ ಕಲರ್ಸ್. ಬಟ್ಟು ಮತ್ತು ಅಲ್ಲಿಗೂ ಕರ್ಟನ್ ಹಾಕಿದ್ದೀನಿ. ಅದು ಬಿಟ್ಟರೆ ಇದೊಂದು ಹಾಕಿದ್ದೆ ಸೇಮು ಇಲ್ಲಿಗೆ ಹಿಂಗೆ. ಸೊ ಇಲ್ಲಿಗೆ ಹಿಂಗೆ ಹಾಕಿದ್ದೆ, ಇದು ಕಿತ್ತೋಗ್ಬಿಡ್ತು. ಸೊ ಅದಕ್ಕೆ ಹಿಂಗೆ ಇಟ್ಟಿದ್ದೀನಿ, ಇದನ್ನು ಹಾಕಬೇಕು. ಸೊ ಇನ್ನೊಂದು ಬೆಡ್ ಲ್ಯಾಂಪ್ ಇತ್ತು, ಅದನ್ನು ಚೆಂದು ಹೊಡೆದಾಕ್ಬಿಟ್ರು. ಅದನ್ನು ಹೋಯ್ತದು. ಹೋಗು, ನೀನು ಹುಚ್ಚು ನಿನಗೆ ಅದಕ್ಕೆ. ಸೊ ಇದೊಂದು ಅದೇ ನಾನು ಮೀಶೋದಲ್ಲಿ ತರಿಸಿದ್ನಲ್ಲ, ಸೊ ವಾಪಸ್ ತೊಗೊಳ್ಳೇ ಇಲ್ಲ ಅವರು ಇದನ್ನು. ಸೊ ಅದಕ್ಕೆ ನೋಡಿ ಉಲ್ಟಾ ಪಲ್ಟಾ ಹೆಂಗೆಂಗೋ ಅದು ಅಣ್ಸಕ್ಕೆ ಆಗ್ತಿರಲ್ಲ, ಅದಕ್ಕೆ ಹಂಗೆ ಹಾಕ್ಬಿಟ್ಟಿದ್ದೀನಿ. ಸೊ ಇದೊಂದು ಮತ್ತು ಫ್ಯಾನ್ ಇದೆ, ಸೇಮ್ ಕಲರು ಫ್ಯಾನು ಕೂಡ. ಸೊ ಕಲರ್ ಅದಕ್ಕದೇ ಹಂಗೆ, ನಾವೇನು ಈ ಕಲರ್ ಇರಬೇಕು ಅಂತ ಮಾಡಲಿಲ್ಲ, ಬಟ್ ಅದಕ್ಕದೇ ಮ್ಯಾಚ್ ಆಗಿಬಿಟ್ಟಿದೆ ಎಲ್ಲ. ಸೊ ಅದೊಂದು ಫೋಟೋ, ರಾಧಾಕೃಷ್ಣ ಫೋಟೋ ಹಾಕಿದ್ದೀವಿ ಅಲ್ಲಿ. ಸೊ ಅಲ್ಲಿ AC ಹಾಕ್ಕೊಂಡಿದ್ರು, ಅದೆಲ್ಲ ಕಿತ್ತೋಗಿದೆ ಆ್ಯಕ್ಚುಲಿ. ಅದನ್ನು ಮುಚ್ಚಕ್ಕೆ ಅಂತ ಫೋಟೋ ಹಾಕಿದ್ದೀವಿ ನಾವು. ಅದಾದಮೇಲೆ ಅದೇ ಫ್ಯಾನ್ ಯಾಕೆ ಅಂತ ಹೇಳಿದ್ರೆ, ಈ ಫ್ಯಾನ್ದು ನಮಗೆ ಗಾಳಿ ಬರಲ್ಲ ಅಲ್ಲಿಗೆ. ಸೊ ಹಾಗಾಗಿ ಇದು ಫ್ಯಾನ್ನ ಇಲ್ಲಿಗೆ ಫಿಟ್ ಮಾಡಿಸ್ಕೊಂಡಿವಿ. ಇದನ್ನು ಕರೆಕ್ಟಾಗಿ ಈ ಬೆಡ್ಡಿಗೆ ಬರೋ ಥರ. ಸೊ ಅಲ್ಲಿಂದ ಕರೆಕ್ಟಾಗಿ ಬರುತ್ತೆ ಅಷ್ಟೇ. ಇದು ನಮ್ಮ ರೂಮು. ಸೊ ಇಲ್ಲಿ ನಾನು ಇದನ್ನೆಲ್ಲ ಇನ್ನೂ ನಾನು ಕ್ಲೀನ್ ಮಾಡಿಲ್ಲ, ನನಗೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ನಾನು ಕ್ಲೀನ್ ಮಾಡಿಲ್ಲ. ಏನು ಬೇಕು ಅದು ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು, ಇದನ್ನು ತೋರಿಸಲ್ಲ. ಇಲ್ಲಿ ನಮ್ಮ ಚಂದು ಅವ್ರದ್ದು ಬಟ್ಟೆ. ಸೊ ಇಲ್ಲಿ ಚಂದು ಬಟ್ಟೆ ಇದೆ, ಇಲ್ಲಿ ನಂದು ಬಟ್ಟೆಗಳಿದೆ. ಸೊ ಇದು ಸ್ಯಾರಿ ಮತ್ತು ಡೈಲಿ ಹಾಕ್ಕೊಳ್ಳೋ ಬಟ್ಟೆ. ಯಾಕೆ ಏನಿಲ್ಲ, ಅಂದರೆ ನಮ್ಮ ರೂಮಲ್ಲಿ ಇಷ್ಟ ಇಟ್ಕೊಂಡಿರೋದು, ಇನ್ನೇನು ಇಲ್ಲ. ಸೊ ಇದೇ ನಮ್ಮ ರೂಮ್ ಮೇಕ್ ಓವರ್ ಮಾಡಬೇಕು ಅಂತ ಎಷ್ಟೋ ದಿನದಿಂದ ಅನ್ಕೋತಾ ಇದೆ. ಬಟ್ ಏನು ಮಾಡೋದು, ಬಟ್ ಬೇರೆ ಏನಾದರೂ ಮಾಡಬೇಕು ಅಂದ್ಕೊಂಡೆ, ಬಟ್ ಅಷ್ಟೊತ್ತಿಗೆ ಏನೋ ಆಗೋಯ್ತು. ಸೊ ಹಾಗಾಗಿ ಏನೂ ಮಾಡೋಕ್ಕಾಗಲಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಇಷ್ಟೇ. ಸೊ ಇದ್ರಲ್ಲಿ ನನಗೆ ಇದಿಷ್ಟರಲ್ಲಿ ಇಷ್ಟ ಆಗಿ, ಹ್ಞೂ ಸೇಮ್ ನನ್ನ ಬಟ್ಟೆನೂ ಸೇಮ್ ಕಲರೇ, ಹಿಂಗೆ ಎಲ್ಲನೂ ಅದಕ್ಕದೇ ಚಾಕ್ಲೇಟ್. ಸೊ ಇದು ನನಗೆ ಮೇನ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇದೊಂದು ಆ್ಯಕ್ಚುಲಿ ಇದು ನಾನು ಎಲ್ಲಿ ಶ್ರೀರಾಮ್ಪುರದಲ್ಲಿ ತೊಗೊಂಡಿದ್ದು.
ತೊಗೊಂಬಂದಿದ್ದು 1200 ಅನಿಸುತ್ತೆ. ಇವೆಲ್ಲ ಎಲ್ಲಿ ತಂದಿದ್ದು? ಅದೇ ಶ್ರೀರಾಮ್ಪುರದಲ್ಲೇ ತೊಗೊಂಬಂದಿ ಇದನ್ನ 1200. ಎಲ್ಲಿ ತಂದಿದ್ದು ಅಂತ? ಇದನ್ನು ಶ್ರೀರಾಮ್ಪುರದಲ್ಲಿ ತೊಗೊಂಡು ಬಂದೆ. ಅದು ಆ್ಯಕ್ಚುಲಿ ಕಾಸ್ಟ್ಲಿ ಆಗೋಯ್ತು. ಇದು 1600 ಏನೋ ತೊಗೊಂಡ್ಬಿಟ್ರು ಇದು ಫುಲ್ಲು. ಓಕೆ, ಕೊಡ್ಬೋದು ಆರಾಮಾಗಿ ಅದು. ಆ್ಯಂಡ್ ಇನ್ನೇನು ಅದೊಂದು 1200. ಅದು ಬಿಟ್ಟರೆ ಸೋಫಾಗೊಂದು ಕವರ್ ತಂದಿದ್ದೀನಿ, ಸೋಫಾ ಕವರ್ಗೆ. ಸೊ ಅದೂ 1500 ತೊಗೊಂಡ್ರು. ಅದು ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಇನ್ನೂ ಹಾಕಿಲ್ಲ, ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಬಿಟ್ಟರೆ ಇನ್ನೇನು ಚೇಂಜಸ್ ಇಲ್ಲ, ಇಷ್ಟೇ. ಅಲ್ಲಿಗೇನು ಮೊದಲು ಹಾಕಿದ್ದೆ, ಏನೋ ಒಂದು ಹಾರ್ಟ್ ಶೇಪ್ ಆಗಿರೋದು ಒಂದು ಏನೋ ಇತ್ತು, ಅದನ್ನೆಲ್ಲ ಹಾಕ್ಬಿಟ್ಟಿದೆ. ಅದು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಅಲ್ಲಿಗೆ. ಆ ಪೇಂಟಿಂಗೇ ಒಂಥರ ಚೆನ್ನಾಗಿ ಕಾಣಿಸ್ತಿರಲಿಲ್ಲ. ಸೊ ಅಲ್ಲಿಗೇನು ಹಾಕ್ತಾ ಇದ್ರೇ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸ್ತು, ಅದಕ್ಕೆ ಅಲ್ಲಿಗೇನು ಹಾಕಿಲ್ಲ. ಸೊ ಇದು ಪ್ರೊಜೆಕ್ಟರು. ಯಾಕೆ ಇದೇನು ಅಂತ ಯಾರಿಗೆ ಗೊತ್ತಾಗುತ್ತೆ? ಸೊ ಅದಕ್ಕೆ ಇದು ಪ್ರೊಜೆಕ್ಟರ್. ಆ್ಯಕ್ಚುಲಿ ನಾವು ಅಲ್ಲಿ ಈ ವಾಲ್ಗೆ ಹಾಕೊತೀವಿ. ಆ್ಯಕ್ಚುಲಿ ಇದು ವೈಟ್ ವಾಲ್ ಇರೋದ್ರಿಂದ ಸೊ ನಮಗೆ ಅದು ಏನದು ಒಂಥರ ಚೆಂದ ಸ್ಕ್ರೀನ್ ಏನು ಅವಶ್ಯಕತೆ ಇಲ್ಲ. ಸೊ ವೈಟ್ ವಾಲಿಗೆ ಹಾಕೊತೀವಿ, ಚೆನ್ನಾಗಿ ಕಾಣಿಸುತ್ತೆ. ತುಂಬ ದೊಡ್ಡದಾಗಿ ಒಳ್ಳೆ ಏನೋ ಥಿಯೇಟರ್ ಫೀಲ್ ಅನಿಸುತ್ತೆ ನನಗಂತೂ. ಚೆನ್ನಾಗಿದೆ ಅಷ್ಟೇ. ಅದು ಬಿಟ್ಟರೆ ರೂಮಲ್ಲಿ ಏನೇನಿಲ್ಲ. ಓಕೆ, ಥ್ಯಾಂಕ್ ಯು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಯ್. ಚಂದು ನೀನು ಬಾಯ್ ಹೇಳು. ಬಾಯ್. ನೀನು ಹಂಗಲ್ಲ ಹೇಳಂಗಿಲ್ಲ. ಬಾಯ್. ಯಾಕೆ ನಿನ್ಗೇನು ಅನಿಸ್ತು? ಇದೆಲ್ಲ ನಿನಗೆ ಗೊತ್ತಿಲ್ಲ ಮಾಡಿ. ಅಲ್ಲ, ನಿನಗೆ ಗೊತ್ತಿಲ್ಲ ತೊಗೊಂಬಂದಿರತ್ತಾನೆ ನಾನಿದು. ಆಕ್ಚುಲಿ ಅವತ್ತು ಮೊನ್ನೆ ಬಂದಾಗ ಹಿಡ್ಕೊಂಡು ಬಂದಿಂಗೆ ಹಿಂಗೆ ಅನ್ಕೊಂಡು ಹಿಂಗೆ ವಾಲ ಹಿಡ್ಕೊಂಡು ಹಿಂಗೆ ನಾನು ಏನಾಯ್ತು ತೆಗಿ ಅಂತಂದೆ. ರೂಮ್ ಟೂರ್ ವಿಡಿಯೋ ಮಾಡೋದಂಗೆ ತೆಗಿಯಲ್ಲ ನಾನು. ಓಕೆ ಅಂದೆ. ಬಟ್ ನನಗೆ ಗೊತ್ತಿರೋಂಗೆ ನಿಮ್ಮ ಮನೆಗಳಲ್ಲೂ ಕೂಡ ಈ ಥರ ಬೆಡ್ಶೀಟ್ ಕೆಳಗಡೆ ಹಾಕೊಂಡಿರ್ತೀವಲ್ಲ, ಮಲ್ಕೊಂಡು ಆ ಕಡೆ ಈ ಕಡೆ ಮಾಡಿದಾಗ ಡೆಫಿನೆಟ್ಲಿ ಅದು ಆಚೆ ಬಂದೇ ಬರ್ತದೆ. ಬಟ್ ನಾವು ಪ್ರೀವಿಯಸ್ ಹಾಕಿದ್ವಲ್ಲ, ಅದು ಸೂಪರ್ ಆಗಿದ್ದು. ಯಾಕೆಂದ್ರೆ ಒಂಥರ ಲಾಕ್ ಸಿಸ್ಟಮ್ ಕೊಟ್ಟಿದ್ರು. ಅದು ರಿಬ್ಬನ್ ತರ ಎಲೆಕ್ಟ್ರಿಕ್ ಅಲ್ಲಿ ಕೊಟ್ಟಿದ್ರಲ್ಲ, ಅದೇನಾಯ್ತು ಅಂತಂದ್ರೆ ಬೆಡ್ 4 ಮೂಲೆ ಇಟ್ಬಿಟ್ರೆ ನಾವ್ ಹೆಂಗ್ ಒದ್ದಾಡಿದ್ರು ಅಡಾಡ್ತಿರಲಿಲ್ಲ. ಬಟ್ ಇವೆಲ್ಲ ಬಂದ್ಬಿಡ್ತೇವೆ ಅಂತ ನನ್ಗೆ ಅನ್ಸುತ್ತೆ. ಬಟ್ ಕ್ವಾಲಿಟಿ ಮತ್ತೆ ಲುಕ್ ಚೆನ್ನಾಗಿದೆ ಅಷ್ಟೇ, ಒಳ್ಳೆದಾಗ್ಲಿ. ನೀವು ತಗೊಳ್ಳಿ. ಯಾವ್ದು ಅಡ್ರೆಸ್? ಅದು ಮಲ್ಲೇಶ್ವರಂ ಎಲ್ಲ ಪ್ರಮೋಷನ್ ಅಲ್ಲ ಇದು. ಮಲ್ಲೇಶ್ವರಂ ಕಡೆ ಹೋದ್ರೆ ಸಿಗುತ್ತೆ ನಿಮಗೆ. ಸೊ ಇದು ಕರ್ಟನ್ನು ನಾನು ಅಲ್ಲೇ ತಂದಿದ್ದೆ. ಆ್ಯಕ್ಚುಲಿ ನಾನು ತುಂಬ ಚೆನ್ನಾಗಿದೆ ಅಂತ ಕೊಟ್ಬಿಟ್ರು ನನಗೆ. ಇಲ್ಲಿ ಹಾಕಿದ್ಮೇಲೆ ಏನು ಅಷ್ಟೇನು ವಾವ್ ಅನ್ನೋ ಥರ ಏನಿಲ್ಲ. ಓಕೆ ಅಷ್ಟೇ. ಬಾಯ್.